Hi guys, welcome to the ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆದು ಇವತ್ತಿನ ವ್ಲಾಗ್ ಆಗಿರುತ್ತೆ ಅಂತ. ಈ ವ್ಲಾಗ್ದು ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ, ಬಟ್ ವ್ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ. ಸೊ ಇವತ್ತು ಎಡಿಟ್ನ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಫುಲ್ ರೆಡಿಯಾಗಿ ನಮ್ಮ ಮನೆಯಿಂದ ನಮ್ಮ ಅಕ್ಕ ಮನೆಗೆ ಬಂದು ಇಲ್ಲಿ ಸ್ಯಾರಿ ಒಂದು ಹಾಕ್ಕೊಂಡೆ. ಅಲ್ಲೇ ಮನೆಯಲ್ಲೇ ರೆಡಿಯೆಲ್ಲ ಆಗಿ ಬಂದಿದೆ. ಆ್ಯಂಡ್ ನಮ್ಮ ಅಕ್ಕನ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದ್ಲು. ಈ ಸೆಟ್ಟೆಲ್ಲ ನಾವು ಚಿಕ್ಕಪೇಟೆಯಲ್ಲಿ ತೊಗೊಂಡು ಬಂದಿದ್ದು. ಐ ಹೋಪ್ ನಾನು ವ್ಲಾಗ್ ಮಾಡ್ಕೊಂಡಿದ್ದೀನಿ ಅಂತ ಎಡಿಟ್ ಮಾಡಿ ಅಪ್ಲೋಡ್ ಹಾಯ್ ಮಾಡು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೀ. ಹೇಳದ್ನ Hi guys, welcome to the ನೀಟಾಗಿ ಹೇಳ್ಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. welcome back to my YouTube channel. ನೀಟಾಗಿ ಹೇಳು, ಇವತ್ತು ನನ್ನ ಬರ್ತಡೇ. ಜೋರಾಗಿ ಹೇಳು. ಇವತ್ತು ನನ್ನ ಬರ್ತಡೇ ಅಂತ ದೇವರಿಗೆ ಅಲಂಕಾರನ ಮಾಡ್ತಾಯಿದ್ರು. ಸೊ ಅಷ್ಟರಲ್ಲಿ ನಾನು ಸ್ವಲ್ಪ ಹೊತ್ತು ಫೋಟೋಸ್ ಎಲ್ಲ ತೊಗೊಬಿಡೋಣ ಅಂತ ಹೋದೆ. ಬಿಕಾಸ್ ಒಂದ್ಸಲ ಕೂತ್ಕೊಂಡ್ಮೇಲೆ ಮತ್ತೆ ಹೇಳಬಾರ್ದು ಅಂತ ಹೇಳಿದ್ರು. ಫೋಟೋಸ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಾನು ತುಂಬ ಚೆನ್ನಾಗಿ ಕೂಡ ರೆಡಿಯಾಗಿದೆ. ಎಲ್ಲ ಪ್ರಾಪರ್ ಆಗಿತ್ತು ಗೈಸ್. ಎವ್ರಿಥಿಂಗ್ ವಾಸ್ ಪ್ರಾಪರ್. ಬಿಕಾಸ್ ಏರ್ ಸ್ಟೈಲ್ ನಾನು ಈ ಥರನೇ ಮಾಡಿಸ್ಕೋಬೇಕಂತ ಅಂದ್ಕೊಂಡಿದ್ದಿದ್ದೆ ಆಯಿತಾ. ಬಟ್ ಆ ಹೇರ್ ಸ್ಟೈಲಲ್ಲಿ ತುಂಬ ಜಾಸ್ತಿ ಹೇಳಿದ್ರು ನನಗೆ ಹೇರ್ ಸ್ಟೈಲ್ ಮಾಡೋದಕ್ಕೆ. ಅದಕ್ಕೆ ನಮ್ಮ ಅಮ್ಮನಿಗೆ ಹೇಳಿದ್ದಕ್ಕೆ ಅವರು ಅದಕ್ಕೆ ಅಷ್ಟೊಂದು ದುಡ್ಡು ಕೊಡಬೇಕಾ, ನಾನೇ ಮಾಡಿಕೊಡ್ತೀನಿ ಅಂತೇಳಿ ಅವರೇ ನೀಟಾಗಿ ನನಗೆ ಮಾಡಿಕೊಟ್ರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ಹೇರ್ ಸ್ಟೈಲು. ಬಟ್ ಎವ್ರಿಥಿಂಗ್ ವಾಸ್ ಪರ್ಫೆಕ್ಟ್. ಆದರೆ ನನ್ನ ಬ್ಲೌಸ್ ಲೂಸ್ ಆಗಿಬಿಟ್ಟಿತ್ತು. ಅದು ನಾವು ಹಾಕ್ಕೊಂಡು ಸ್ಯಾರಿ ನಾನು ಬ್ಲೌಸ್ ಟಕ್ಕಿನ್ ಮಾಡಿಸ್ಬೇಕಿತ್ತು, ಬಟ್ ಮಾಡಿಸಿರ್ಲಿಲ್ಲ. ಬ್ಲೌಸ್ ಸ್ವಲ್ಪ ಲೂಸ್ ಅನಿಸ್ತಾ ಇತ್ತು. ಬಟ್ ಅದನ್ನು ನಮ್ಮಮ್ಮ ಆಲ್ಟರ್ ಮಾಡಿಕೊಟ್ರು. ಎಲ್ಲನೂ ಕರೆಕ್ಟಾಗಿ ಮಾಡಿಬಿಡ್ತಾರೆ ಗೈಸ್ ನಮ್ಮಮ್ಮ. ಎವ್ರಿಥಿಂಗ್. ಬಟ್ ಇನ್ನೊಬ್ರು ಇದ್ದಾರಲ್ಲ, ಅವರೆಲ್ಲ ಇವರು ತುಂಬ ಚೆನ್ನಾಗಿ ಎಲ್ಲನೂ ಪೇಷನ್ಸಿಂದ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಇಲ್ಲಿ ಫೋಟೋಶೂಟ್ ಅಂತ ಹೇಳಿಬಿಟ್ಟು ಇಲ್ಲಿ ಬಂದ್ವಿ ಫೋಟೋ ಶೂಟ್ ಮಾಡೋದಕ್ಕೆ. ಅವರಲ್ಲಿ ಮಾಡ್ತಾಯಿದ್ರು. ನಂದು ಹಂಗೆ ಒಂದೆರಡು ಫೋಟೋಸ್ ತೆಗೆಸ್ಬಿಡೋಣ ಕ್ಯಾಮ್ರಲ್ಲಿ ಅಂತ ಹೇಳಿ ಬಂದೆ. ಆ್ಯಂಡ್ ನಮ್ಮ ಚಿಂಟು ಜೊತೆ ಎಲ್ಲ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಎಲ್ಲ ಆದಮೇಲೆ ರೀಲ್ಸ್ ಮಾಡೋಣ ಅಂದ್ಕೊಂಡೆ. ಬಟ್ ಯಾವುದು ತಲೆಗೆ ಬರಲಿಲ್ಲ ಏನು ಮಾಡೋದು ಏನು ಅಂತ. ಬಟ್ ನನಗೆ ನನ್ನ ಬಳೆಗಳಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಎವ್ರಿಥಿಂಗ್ ಪರ್ಫೆಕ್ಟ್ ಗೈಸ್. ಇದಂತೂ ನನಗೆ ಎಷ್ಟು ಸಲ ಹೇಳಬೇಕೋ ಗೊತ್ತಿಲ್ಲ. ಸ್ಯಾರಿ, ಹೇರ್ ಸ್ಟೈಲು, ಬ್ಯಾಂಗಲ್ಸು, ಗೈಸ್ ಎಲ್ಲನೂ ಪ್ರಾಪರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾಕೆ ಮಾಡಬೇಕು, ಅದು ಹೆಂಗೆ ಸೃಷ್ಟಿ ಆಯಿತು, ಪೂಜೆ ಮಾಡಬೇಕು ಅಂತ ಹೆಂಗೆ ಏನು ಅಂತೆಲ್ಲ. ಅಂದರೆ ಫಸ್ಟ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಶುರುವಾಗಲ್ಲ. ಫಸ್ಟು ಎಲ್ಲ ನವಗ್ರಹಗಳಿಗೆ ಪೂಜೆ ಶುರು ಆಗುತ್ತೆ, ಗಣಪತಿಗೆ ಪೂಜೆ ಶುರು ಆಗುತ್ತೆ. ಅದಾದಮೇಲೆ ಒಂದು ವಿಗ್ರಹ, ಅಂದರೆ ನಮ್ಮ ಮನೇಲಿ ಅಕ್ಕನ ಮನೇಲಿ ಕೃಷ್ಣನ ವಿಗ್ರಹ ಇತ್ತು, ಅದಕ್ಕೆ ಅಭಿಷೇಕ ಎಲ್ಲ ಮಾಡಿ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಪೂಜೆಗೆ ಹೋಗಿ ಕಥೆನ ಮಾಡಿ ಪೂಜೆನ ಎಂಡ್ ಮಾಡ್ತಾರೆ. ಸೊ ಅದನ್ನೆಲ್ಲ ನೀಟಾಗಿ ಕುತ್ಕೊಂಡು ಕೇಳ್ತಾ ಇದ್ದೆ. ಫಸ್ಟ್ ಟೈಮ್ ನಾನು ಈ ಥರ ಒಂದು ಪೂಜೆಗೆ ಫುಲ್ ಕೂತಿದ್ದು. ಅಂದರೆ ನಾನು ಷಣ್ಮಂತ ಸ್ವಾಮಿ ಪೂಜೆ ಕೂತಿದ್ದೀವಿ, ನಾವು ದೇವರಿಗೆಲ್ಲ ಇದು ಮಾಡ್ತೀವಿ. ಬಟ್ ಸತ್ಯನಾರಾಯಣ ಸ್ವಾಮಿ ಪೂಜೆನ ಫಸ್ಟ್ ಟೈಮ್ ನಾನು ಕೂತಿದ್ದು, ಅಷ್ಟು ಚೆನ್ನಾಗಿ ಕೇಳಿದ್ದು. ಅದಾದಮೇಲೆ ಈ ಥರ ಕೈಗೆ ದಾರ ಕಟ್ಟಿದ್ರು, ಅರ್ಶಿನದ ದಾರ ಹೂವು ಜೊತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಫುಲ್ ಪಾಸಿಟಿವ್ ವೈಬ್ಸ್ ಬಂತು ಈ ದಾರ ಎಲ್ಲ ಕಟ್ಕೊಂಡ್ಮೇಲೆ. ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅಂತಲೇ ಗೊತ್ತಿಲ್ಲ, ಅಷ್ಟು ಚೆಂದ. ಅಂದರೆ ಎಲ್ಲನೂ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಅದಾದಮೇಲೆ ಲಾಸ್ಟಲ್ಲಿ ಹಾಡು ಹೇಳಿದ್ರು, ಕಾಪಾಡು ಶ್ರೀ ಸತ್ಯನಾರಾಯಣ. ಗೈಸ್ ನಂಬಲ್ಲ, ಹಾಡ್ತಾ ಕಣ್ಣಲ್ಲಿ ಹೆಂಗೆ ನೀರು ಬಂದುಬಿಡ್ತು ಗೊತ್ತಾ. ಒಂಥರ ಎಷ್ಟು ಖುಷಿ ಅನ್ನಿಸ್ತು ಅಂದರೆ ನನಗೆ ತುಂಬಾ ಖುಷಿ ಅನ್ನಿಸ್ತು. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ರಿಟರ್ನ್ ಗಿಫ್ಟ್ ಹತ್ರ ಹೋಗ್ಬಿಟ್ಟೆ. ಅದ್ರಲ್ಲಿ ನೋಡಿದ್ರೆ ರಿಟರ್ನ್ ಗಿಫ್ಟ್ ಎಲ್ಲ ಗಜಿಬಿಜಿ ಗೈಸ್. ತುಂಬ ಜನ 2-3 ಎತ್ಕೊಂಡು ಹೋಗ್ಬಿಟ್ರು. ಯಾಕಂದರೆ ನಾನು ಇಲ್ಲಿ ಕೊಡೋದ್ರಲ್ಲಿ ಬಿಸಿ ಇದ್ದೆ, ಬ್ಯಾಗ್ ಒಂದು ಕಡೆ ಇಟ್ಬಿಟ್ಟಿದ್ದೆ. ಅಲ್ಲಿ ಹೋಗ್ಬಿಟ್ಟು ಅವರವರೇ ಎತ್ಕೊಂಡು ತುಂಬಾ ಮಿಸ್ ಆಗೋಯ್ತು. ಅದು ಒಂದು ನಂಗೆ ಬೇಜಾರಾಯಿತು. ಅದು ಬಿಟ್ಟರೆ ಎಲ್ಲನೂ ತುಂಬಾ ಚೆನ್ನಾಗೇ ಇತ್ತು. ಅದಾದಮೇಲೆ ನಾನು ಬರೋಷ್ಟ್ರಲ್ಲಿ ಕೇಕ್ ಕೂಡ ಕಟ್ ಮಾಡಿಬಿಟ್ಟಿದ್ರು. ಸೊ ಕೇಕೆಲ್ಲ ಕಟ್ ಮಾಡಿ ಆಗೋಗಿತ್ತಲ್ವ. ಸೊ ಬರೀ ನಾನು ಒಂದೆರಡು ಫೋಟೋಸ್ ತೊಗೊಂಡೆ. ಕೇಕು ಕೂಡ ತಿನ್ನಲಿಲ್ಲ ನಾನು ಹೆಂಗಿತ್ತು ಅಂತ. ಆ್ಯಂಡ್ ನಾನು ಫಾಸ್ಟಿಂಗ್ ಇದ್ದಿದ್ದ ಕಾರಣ ಮಧ್ಯಾಹ್ನ ಹೋಗಿ ಫಸ್ಟ್ ಊಟ ಮಾಡಬೇಕಿತ್ತು. ಸೊ ರಿಟರ್ನ್ ಗಿಫ್ಟ್ಸ್ ಎಲ್ರಿಗೂ ಕೊಟ್ಟು ಫಸ್ಟ್ ಊಟಕ್ಕೆ ಕೂತ್ಕೊಬಿಡೋಣ ಅಂತ ಕಾಯ್ತಾ ಇದ್ದೆ. ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು. ಒಂಥರ ಹೆವಿ ಫೀಲ್ ಅನಿಸ್ತಾ ಇತ್ತು ನನಗೆ. ಟಯರ್ಡಿ ಫೀಲ್ ಆಗೋಗಿತ್ತು. ಬಟ್ ನಾನು ರೆಸ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ನನಗೆ ಇದು ಮುಗಿಸ್ಕೊಂಡು ಮತ್ತೆ ಒಂದು ಶೂಟ್ ಇತ್ತು. ಸೊ ಈಗ ಒಂದು ಸ್ವಲ್ಪ ಡ್ರೆಸ್ ಚೇಂಜ್ ಎಲ್ಲ ಮಾಡೋಣ ಅಂತ ಹೇಳಿ ಮತ್ತೆ ಮೇಲೆ ಬಂದೆ. ಸೊ ನನಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ. ಈಗ ಕಂಪ್ಲೀಟ್ ಬ್ಯಾಂಗಲ್ಸ್ ಎಲ್ಲ ರಿಮೂವ್ ಮಾಡಬೇಕಿತ್ತು. ಅಷ್ಟರಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ ಕೂಡ ತೊಗೊಳಕ್ಕಾಗಲಿಲ್ಲ. ಎಲ್ಲ ಅಲ್ಲೊಬ್ರು ಇಲ್ಲೊಬ್ರು ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ರು. ಸೊ ಅದಕ್ಕೆ ಫೈನಲಿ ಎಲ್ರೂ ಎಷ್ಟು ಜನ ಇದ್ದಾರೆ ಅಷ್ಟು ಜನನ ಒಂದು ಕಡೆ ನಿಲ್ಲಿಸ್ಬಿಟ್ಟು ಫ್ಯಾಮಿಲಿ ಫೋಟೋ ತೊಗೊಳ್ಳೋಣ ಅಂತ ಹೇಳಿ ಎಲ್ರೂ ತಂದು ಇಲ್ಲಿ ಹಾಕಿದೆ. ಬಿಕಾಸ್ ನಾನು ಮತ್ತೆ ಹೋಗ್ಬೇಕಿತ್ತು, ಬೇರೆ ಕಡೆ ಕೆಲಸ ಇತ್ತು ಅಂತ ಹೇಳಿ. ಅಷ್ಟರಲ್ಲಿ ಹೆಂಗೋ ಒಂದಷ್ಟು ಫೋಟೋಸ್ನ ತೊಗೊಂಡು ಒಂದು ಶೂಟ್ ಇತ್ತು. ಆ ಶೂಟ್ ತುಂಬ ಚೆನ್ನಾಗಾಯಿತು. ಅವತ್ತೇ ಆಗಿದ್ದು ಇನ್ನೂ ಖುಷಿಯಾಯಿತು ನನಗೆ.
ಆ್ಯಂಡ್ ಮನೆಗೆ ಬರೋಷ್ಟ್ರಲ್ಲಿ ನಮ್ಮ ಚಿಂಟು ಗಿಫ್ಟ್ಸ್ ಎಲ್ಲ ಇಟ್ಕೊಂಡು ಕೂತಿದ್ದ, ಅನ್ಬಾಕ್ಸ್ ಮಾಡೋಣ ಅದನ್ನು ವೀಡಿಯೋ ಮಾಡು ಅಂತ. ಸೊ ಎಲ್ಲನೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಗಿಫ್ಟ್ಸ್ ಎಲ್ಲ. ನನಗೀಗ ಅನಿಸ್ತಾ ಇದೆ ನಾನು ಇವಾಗ ಹುಟ್ಟಬೇಕಿತ್ತು ಅಂತ, ಅಷ್ಟು ಚೆನ್ನಾಗಿತ್ತು ಗೈಸ್. ಗಿಫ್ಟ್ ಅಂತೂ ರಿಮೋಟ್ ಕಾರ್ ಎಲ್ಲ ನಂಗೆ ತುಂಬಾ ಇಷ್ಟ ಆಯಿತು. ಅವ್ನಿಗೆ ಬಂದಿದ್ದ ಗಿಫ್ಟ್ಸ್ ನೋಡಿ ನನಗೆ ಒಂಥರ ಖುಷಿ ಖುಷಿ ಆಗ್ತಾಯಿತ್ತು. ಎಲ್ಲನೂ ಕೂಡ ನೀಟಾಗಿ ಅನ್ಬಾಕ್ಸ್ ಮಾಡಿ ಅದರಲ್ಲಿ ನಾನು ಸ್ವಲ್ಪ ಹೊತ್ತು ಕುತ್ಕೊಂಡು ಆಟ ಆಡ್ತಾಯಿದ್ದೆ. ಆ್ಯಂಡ್ ಪ್ಯಾಕಿಂಗ್ಗಳಂತೂ ಇಷ್ಟು ಯುನೀಕಾಗಿ ಮಾಡಿಸಿದ್ರು ಗೊತ್ತಾ. ಈಗೇನು ಇಟ್ಕೊಂಡಿದ್ದೀನಿ ಈ ಪ್ಯಾಕಿಂಗ್ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅದರಲ್ಲಿ ಈ ಥರದ್ದು ಒಂದು ಅಂದರೆ ಆಟ ಆಡೋದಿತ್ತು, ಇದೊಂಥರ ತುಂಬಾ ಇಷ್ಟ ಆಯಿತು ನನಗೆ. ಮೈಂಡ್ ಎಷ್ಟು ರಿಲೀಫ್ ಅನ್ಸುತ್ತೆ ಗೊತ್ತಾ ಈ ಥರ ಆಟ ಎಲ್ಲ ಆಡ್ತಾಯಿದ್ರೆ. ಆ್ಯಕ್ಚುಲಿ ನಾವು ಈ ಥರ ಎಲ್ಲ ಮಾಡಬೇಕು. ನಾವು ಅಡಲ್ಟ್ ಅಂದ್ಕೊಂಡು ಕೂತಿರ್ತೀವಿ, ಬಟ್ ತುಂಬ ಜನ ಈ ಥರ ಎಲ್ಲ ಚೈಲ್ಡಿಶ್ ಆಗಿ ಒಂಥರ ಚೆನ್ನಾಗಿ ವೈಬ್ಸ್ ಮಾಡ್ತಾ ಇರ್ತಾರೆ. ನಾನೇ ಯಾವಾಗಲೂ